ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇದು ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. ಮಂತ್ರಾಲಯಕ್ಕೆ ಹೋಗಿದ್ದ ದಿವಸ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗ್ತಾಯಿದ್ದೀವಿ ಮಂತ್ರಾಲಯಕ್ಕೆ, ನನ್ನ ಅಪ್ಪನ ದರ್ಶನ ಮಾಡೋದಕ್ಕೆ ಅಂತ. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ನಮ್ಗೆ ಹೇಳೋದಕ್ಕೂ ಸಾಧ್ಯವಾಗೋದಿಲ್ಲ, ಅಷ್ಟು ಖುಷಿ ಅನ್ನೋದಾಗ್ತಿತ್ತು. ಏಕೆಂದರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ನಮ್ಗೆ ಹೋಗೋಕ್ಕಾಗೋದಿಲ್ಲ. ಆದರೆ ನನ್ನ ತಂದೆಯೇ ಅನುಗ್ರಹ ಮಾಡಬೇಕು, ಕರ್ಸ್ಕೋಬೇಕು. ಅವರು ಕರ್ಸ್ಕೊಂಡಾಗಲೇ ನಮಗೆ ಅನುಗ್ರಹ ಆಗೋದು. ನಮಗೆ ರಾಯರ ಕೃಪೆ ಇದೆ ಅಂತ ನಮ್ಗೆ ಅನಿಸುತ್ತೆ. ನಮಗೆ ಅಲ್ಲಿಗೆ ಹೋಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಮನಸ್ಸಿಗೆ ನೆಮ್ಮದಿ. ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ, ನಮ್ಗೆ ಎಷ್ಟೇ ಸಮಸ್ಯೆ ಇರಲಿ, ಆ ಕಷ್ಟನೆಲ್ಲ ದೂರ ಮಾಡ್ತಾರೆ. ನಾವು ಬೆಳಿಗ್ಗೆ 7 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡಿದ್ದಂಥದ್ದು, ಬೇಗ ದರ್ಶನವೂ ಆಯಿತು. ಅಂದರೆ ನಾನು ಹೋದ ಸತಿ ಹೋದಾಗ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾಯಿದ್ರು. ಅಂದರೆ ಈ ಸತಿ ಕ್ಯೂ ಮಾಡಿದ್ದಾರೆ, ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಆದ್ರೂ ಬೇಗ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಬಿಚ್ಚಾಲೆ ದೇವಸ್ಥಾನ, ಅಲ್ಲೆಲ್ಲನೂ ಅಷ್ಟೇ ಅಪ್ಪಣ್ಣಾಚಾರ್ಯರ ಮನೆ, ಇದನ್ನೆಲ್ಲ ಸಹ ನೋಡಿಕೊಂಡು ನಾವು ತಿರ್ಗಾ ವಾಪಸ್ಸು ಬಂದ್ವಿ. ನಾವು ವಾಪಸ್ ಬಂದು ತಿರ್ಗಾ ಸಂಜೆ ನೈಟು ರಾಯರದು ಉತ್ಸವ ಇರುತ್ತೆ. ಪ್ರತಿದಿನವೂ ಅಷ್ಟೇ 6:45 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಚಿನ್ನ ತೇರು, ಬೆಳ್ಳಿ ತೇರಿನಲ್ಲಿ ನನ್ನ ತಂದೆನ ಕೂರಿಸ್ಬಿಟ್ಟು ರಥೋತ್ಸವ ಮಾಡ್ತಾರೆ. ಅದನ್ನು ಸಹ ನೋಡಿಕೊಂಡು ತಿರ್ಗಾ ಸಂಜೆ ಒಂದು ಸತಿ ನಾವು ದರ್ಶನ ಮಾಡಿದ್ವಿ. ಅಂದರೆ ಸಂಜೆ ದರ್ಶನ ಮಾಡಬೇಕಾದ್ರೆ ಕ್ಯೂ ಇರಲಿಲ್ಲ, ಡೈರೆಕ್ಟಾಗಿ ಬಿಡ್ತಾಯಿದ್ರು. ಡೈರೆಕ್ಟಾಗಿ ಹೋಗಿ ಅಲ್ಲೇ ಒಂದು 2-3 ನಿಮಿಷ ನಿಂತ್ಕೊಂಡ್ವಿ. ರಾಯರು ಮುಂದೆಗಡೆನೇ ನಿಂತ್ಕೊಂಡು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ನಮಗೆ ಬೆಳಗ್ಗೆ ದರ್ಶನ ಆಗಿದ್ದಕ್ಕಿಂತ ಹೆಚ್ಚಾಗಿ ಸಂಜೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಮತ್ತು 7:15ಗೆ ಅನ್ನಪ್ರಸಾದ ಸ್ಟಾರ್ಟ್ ಮಾಡಿದರು. ಅನ್ನಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಾವು 9 ಗಂಟೆಗೆ ನಾವು ರೂಮ್ ಖಾಲಿ ಮಾಡ್ಕೊಂಡು ಬಂದಿದ್ದು. ನಾವು ಈ ಸತಿ ಹೋದಾಗ ರೂಮ್ ಮಾಡಿದ್ವಿ ನಾವು. ಏಕೆ ಅಂತಂದರೆ ನಾವು ಅಲ್ಲಿಗೆ 3 ಗಂಟೆಗೆ ಮಂತ್ರಾಲಯಕ್ಕೆ ರೀಚ್ ಆಗಿದ್ವಿ. ನಾವು ಟ್ರೈನಲ್ಲಿ ಇಲ್ಲಿಂದ ಹೊರಟಿದ್ದು ಮಂತ್ರಾಲಯಕ್ಕೆ 3 ಗಂಟೆಗೆ ಹೋದ್ವಿ. ಹಂಗಾಗಿ ಅಷ್ಟೊತ್ತಿಗೆ ಹೋಗಿ ಏನು ಮಾಡೋದು ಅಂತ, ನೈಟು ನಿದ್ದೆ ಇರೋದಿಲ್ವಲ್ಲ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೇ ರೂಮಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 7 ಗಂಟೆಗೆ ನಾವು ರಾಯರ ದರ್ಶನ ಮಾಡಿದ್ವಿ. ರಾಯರು ನೋಡ್ತಿದ್ರೆ ಅಲ್ಲೇ ನೋಡ್ತಾ ಇರಬೇಕು, ಮನಸ್ಸಿಗೇನೋ ಒಂಥರ ಸಮಾಧಾನ. ಮತ್ತು ನಮ್ಮ ಮನೆಯಲ್ಲಿ ನನ್ನ ಮಗ, ನಮ್ಮ ಮನೆಯವರು ಮುಡಿ ಕೊಟ್ಟರು. ಅಲ್ಲಿ ನನ್ನ ಮಗನಿಗೆ ನಾನು ಆರಿಸ್ಕೊಂಡಿದ್ದೆ, ಈ ಸತಿ ಮಂತ್ರಾಲಯಕ್ಕೆ ನನ್ನ ಮಗನನ್ನು ಕರ್ಕೊಂಡು ಬಂದರೆ ಅವನಿಗೆ ಮುಡಿ ತೆಗೆಸ್ತೀನಿ ಮತ್ತು ಅವನಿಗೆ ಉರುಳು ಸೇವೆ ಮಾಡಿಸ್ತೀನಿ ಅವನ ಕೈಯಿಂದ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ನನ್ನ ಮಗನೂ ಸಹ ಅಂದ್ಕೊಂಡಿದ್ದ. ಹಂಗಾಗಿ ಮುಡಿನೂ ತೆಗೆಸ್ಕೊಂಡ್ರು ನಮ್ಮ ಮನೆಯಲ್ಲಿ. ಮತ್ತು ನನ್ನ ಮಗ ಮುಡಿ ತೆಗೆಸಿ ಮತ್ತು ಅವ್ರ ಕೈಲಿ ನಾನು ಇದು ಮಾಡಿಸಿ ಉರುಳು ಸೇವೆ ಮಾಡಿಸಿದ್ದಂಥದ್ದು. ಎಷ್ಟು ಖುಷಿ ಆಯಿತು ಅಂದರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ, ಉರುಳು ಸೇವೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏಕೆ ಅಂತಂದರೆ ಜನ ಜಾಸ್ತಿ ಇದ್ದಾರಲ್ಲ, ಹಂಗಾಗಿ ಉರುಳು ಸೇವೆ ಮಾಡೋದಕ್ಕಾಗೋದಿಲ್ಲ. ಹೆಜ್ಜೆ ನಮಸ್ಕಾರ ಹಾಕೋದಕ್ಕೂ ಅಷ್ಟೇ ತುಂಬಾ ಕಷ್ಟ ಆಗ್ತಿದೆ ಅಲ್ಲಿ. ಆದರೂ ಪರವಾಗಿಲ್ಲ, ನನ್ನ ಮಗನ ಕೈಲಿ ನಾನು ಉರುಳು ಸೇವೆ ಮಾಡಿಸ್ದೆ. ನಾನು ಹೆಜ್ಜೆ ನಮಸ್ಕಾರ ಹಾಕಿ, ಅಪ್ಪ, ನಾವು ಗೊತ್ತಿದ್ದು ತಪ್ಪು ಮಾಡ್ತೀವೋ ಗೊತ್ತಿಲ್ಲದೆ ತಪ್ಪು ಮಾಡ್ತೀವೋ, ನಮ್ಮಿಂದ ಏನೇ ಒಂದು ತಪ್ಪಾಗಿದ್ರು ಅದನ್ನೆಲ್ಲ ನೀನು ಕ್ಷಮಿಸಬೇಕು ಭಗವಂತ ಅಂತ ನಾನು ನನ್ನ ತಂದೆ ಹತ್ರ ಕೇಳಿಕೊಂಡು ನಾನು ಬಂದಿದ್ದಂಥದ್ದು. ನಿಮ್ಮ ಕೋರಿಕೆ ಏನಿದೆ, ನನ್ನ ಕೈಲಿ ಏನೇನೆಲ್ಲ ನೀವು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಿದ್ರಿ, ಆ ಕಷ್ಟನೆಲ್ಲ ಭಗವಂತನ ಪಾದಕ್ಕೆ ಹಾಕ್ತೆ ನಾನು. ಕೆಲವರು ನನಗಿರೋಕ್ಕೊಂದು ಮನೆ ಆಗಬೇಕು ತಂದೆ ಅಂತ ನೀವು ಕೇಳ್ಕೊಂಡಿದ್ರಿ. ನಿಮ್ಮ ಕೋರಿಕೆನ ನಾನು ರಾಯರ ಪಾದಕ್ಕೆ ಹಾಕಿದ್ದೀನಿ. ಯಾರ್ಯಾರೆಲ್ಲ ಕಷ್ಟಪಡ್ತಿದ್ದಾರೆ ಅವ್ರ ಕಷ್ಟ ಎಲ್ಲ ದೂರ ಮಾಡಿ ತಂದೆ. ಯಾರ್ಯಾರು ನಿಮ್ಮ ದರ್ಶನ ಮಾಡೋಕ್ಕೆ ಬರ್ತಿದ್ದಾರೋ ಅವ್ರಿಗೆಲ್ಲ ನಿಮ್ಮ ಅನುಗ್ರಹ ಆಗಬೇಕು. ಕಷ್ಟದಿಂದ ನಾವು ಜೀವನ ಮಾಡ್ತಿರ್ತೀವಿ, ನಮ್ಮ ಕಷ್ಟನೆಲ್ಲ ನೀವೇ ದೂರ ಮಾಡಬೇಕು. ನಿಮ್ಮ ಮಠಕ್ಕೆ ನಾವು ವಾರ ಬರ್ತೀವಿ, ಅಲ್ಲಿ ದೀಪ ಬೆಳಗ್ತೀವಿ, ಹೆಜ್ಜೆ ನಮಸ್ಕಾರ ಹಾಕ್ತೀವಿ. ಆದರೆ ನಮಗೆ ಅಲ್ಲಿ ಮನಸ್ಸಿಗೆ ತೃಪ್ತಿ ಅನ್ನೋದು ಅಷ್ಟು ಕೊಡೋದಿಲ್ಲ. ಮಂತ್ರಾಲಯಕ್ಕೆ ಬಂದು ನಮಗೆ ಗೊತ್ತಿದ್ದಷ್ಟು ನಾವು ಸೇವೆ ಅಲ್ಲಿ ಮಾಡ್ತು ಅಂತಂದರೆ ಮನಸ್ಸಿಗೇನೋ ಒಂಥರ ಸಮಾಧಾನ. ಇದು ಸಂಜೆ ತಿರ್ಗಾ ನಾವು ಸಂಜೆ ದರ್ಶನಕ್ಕೆ ಹೋದ್ವಲ್ಲ, ಆವಾಗ ಮಾಡ್ಕೊಂಡಿದ್ದಂಥ ವಿಡಿಯೋ ಇದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ಅಲ್ಲೇ ಇದ್ದುಬಿಡಬೇಕು ಇವತ್ತು ನೈಟೆಲ್ಲ ಅನಿಸೋದು. ತಿರ್ಗಾ ನಾವು ವಾಪಸ್ಸು ಬರಲೇಬೇಕು. 11:30ಗೆ ಟ್ರೈನ್ ಇತ್ತು. ಹಂಗಾಗಿ ದರ್ಶನ ಮುಗಿಸ್ಕೊಂಡು ಅನ್ನಪ್ರಸಾದನೂ ಸಹ ಮುಗಿಸ್ಕೊಂಡು ನಾವು ತಿರ್ಗಾ ವಾಪಸ್ ಬಂದಿದ್ದಂಥದ್ದು. ಮತ್ತು ಮನೆಗೆ ಬಂದ ಮೇಲೆ ತಿರ್ಗಾ ಅಲ್ಲಿಗೆ ಹೋಗಬೇಕು ಅಂತ ಅನಿಸೋದು. ನೋಡಿ, ಇದು ವಿಡಿಯೋ ರಥೋತ್ಸವ ಮಾಡ್ತಿದ್ರಲ್ಲ, ಅದು ಲೈವಲ್ಲಿ ಹಾಕಿದ್ರು. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದ ನಂತರ ಅಲ್ಲಿ ತುಂಬ ಜನ ಇದ್ರಲ್ಲ, ಹಂಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು ನಾನು
ಲೈವಲ್ಲಿ ತೋರಿಸ್ತಿದ್ರಲ್ಲ ಅದನ್ನಷ್ಟೇ ನಾನು ವಿಡಿಯೋ ಮಾಡಿದ್ದು. ಮತ್ತು ಅಲ್ಲಿ ಪರಿಮಳ ಪ್ರಸಾದನೂ ಸಹ ತಗೊಂಡ್ವಿ ನಾವು. ಅಲ್ಲೂ ಅಷ್ಟೇ ತುಂಬಾ ರಶ್ ಇರುತ್ತೆ, ಲೈನಲ್ಲಿ ಹೋಗಬೇಕು. ಮತ್ತು ನೀವು ಅಲ್ಲಿ ಪ್ರಸಾದ ತೊಗೊಳಕ್ಕೆ ಹೋಗೋಂಥವ್ರು ಚಿಲ್ಲರೆ ಇಟ್ಕೊಂಡೋಗಿ. ಅಲ್ಲಿ ಒಂದು ಪ್ರಸಾದದ ಪ್ಯಾಕೆಟು 30 ರೂಪಾಯಿ, 2 ಪ್ರಸಾದದ ಪ್ಯಾಕೆಟ್ ಕೊಡ್ತಾರೆ, 60 ರೂಪಾಯಿ ಕಟ್ಟಬೇಕು. ಚಿಲ್ಲರೆ ಇಟ್ಕೊಂಡೋದ್ರೆ ಅವರು ಕೊಡೋವಂಥದ್ದು, ಚಿಲ್ಲರೆ ಇಲ್ಲ ಅಂತಂದರೆ ಕೊಡೋದಿಲ್ಲ. ಹಂಗಾಗಿ ಅವರು ಅನೌನ್ಸ್ ಮಾಡ್ತಿರ್ತಾರೆ. ಆದಷ್ಟು ನೀವು ಮಂತ್ರಾಲಯಕ್ಕೆ ಪ್ರಸಾದ ತೊಗೊಳೋದಕ್ಕೆ ಹೋಗೋವಂಥವ್ರು ಚಿಲ್ಲರೆ ಇಟ್ಕೊಂಡೋಗಿ. 60 ರೂಪಾಯಿ ಚಿಲ್ಲರೆ ಇದ್ರೇ ಅವರು ಪ್ರಸಾದ ಕೊಡೋದು, ಚಿಲ್ಲರೆ ಇಲ್ಲ ಅಂದರೆ ಕೊಡೋದಿಲ್ಲ. ನಾನು 200 ರೂಪಾಯಿ ಇಟ್ಕೊಂಡೋಗಿದ್ದೆ. ಅಲ್ಲಿ ಫೋನ್ಪೇ ಎಲ್ಲ ನಡೆಯೋದಿಲ್ಲ, ಅಲ್ಲಿ ಬರೀ ಕ್ಯಾಶ್ ಮಾತ್ರ. 200 ರೂಪಾಯಿ ತೊಗೊಂಡೋಗಿದ್ದೆ, ಚಿಲ್ಲರೆ ಇಲ್ಲ ಅಂತಂದರು. ಒಂದು 5 ನಿಮಿಷ ನಿಲ್ಲಿಸಿದ್ರು ಅವರು. ಒಂದು 5 ನಿಮಿಷ ನಿಂತ್ಕೊಳ್ಳಿ ಆಮೇಲೆ ಕೊಡ್ತೀವಿ ಅಂದರು. ಒಂದು 5-10 ನಿಮಿಷ ನಿಲ್ಲಿಸಿದ ನಂತರ ನಮಗೆ ಪ್ರಸಾದ ಕೊಟ್ಟಿದ್ದಂಥದ್ದು. ನಾವು ಹೇಳ್ತಾ ಇರ್ತೀವಿ ಚಿಲ್ಲರೆ ತೊಗೊಂಡು ಬನ್ನಿ ಅಂತ, ನೀವು ಚಿಲ್ಲರೆ ತೊಗೊಂಡು ಬರೋದಿಲ್ಲ ಅಂತ ಅವ್ರು ಹೇಳಿದ್ರು. ನಾವು ಚಿಲ್ಲರೆನೇ ಸಹ ಎಲ್ಲಿ ಇಟ್ಕೊಂಡು ಹೋಗೋಕ್ಕಾಗುತ್ತೆ ಅಲ್ವಾ. ಹಂಗಾಗಿ ಒಂದು 5 ನಿಮಿಷನ ಕಾಯ್ದು ಪ್ರಸಾದ ಇಸ್ಕೊಂಡು ಬಂದಿದ್ದಂಥದ್ದು. ತಂದೆ ಎಲ್ರಿಗೂ ಸಹ ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ಇವತ್ತು ಕಷ್ಟಪಡ್ತಿರ್ತೀರ, ಇವತ್ತು ಕಷ್ಟ ಎಷ್ಟು ನಿಮಗಿರುತ್ತೋ ಆ ಕಷ್ಟ ನಾಳೆ ನಿಮ್ಮ ಜೊತೆಲಿರೋದಿಲ್ಲ. ರಾಯರಿದ್ದಾರೆ, ನಾವು ಮಾಡಿದಂಥ ಪಾಪ ಕರ್ಮ ಎಲ್ಲನೂ ಸಹ ತೊಳಿತಾರೆ ರಾಯರು. ಕೆಲವೊಬ್ಬರು ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ಬೇಡಿಕೆ ಅನ್ನೋದಿರುತ್ತೆ, ಅಭಿಪ್ರಾಯ ಇರುತ್ತೆ. ಕೆಲವರು ತಂದೆ ಮುಂದೆನೇ ನಿಂತ್ಕೊಂಡು ರಾಯರ ಮುಂದೆ ಕಣ್ಣೀರು ಹಾಕ್ತಿರ್ತಾರೆ. ಏಕೆ ಅಂತಂದರೆ ಅವ್ರ ಕಷ್ಟ ಎಲ್ಲ ದೂರ ಮಾಡಲಿ ಅಂತಲೇ ರಾಯರು ನೋಡೋದಕ್ಕೆ ಅಂತ ನಾವು ಅಷ್ಟು ದೂರ ಹೋಗ್ತೀವಿ ನಾವು. ಅಲ್ಲಿ ನಮ್ಗೆ ಗೊತ್ತಿಲ್ದಿರೋ ಕೆಲವೊಂದು ತಪ್ಪುಗಳು ಸಹ ನಡೆಯುತ್ತೆ. ಆ ತಪ್ಪುಗಳನ್ನೆಲ್ಲ ಭಗವಂತ ಕ್ಷಮಿಸ್ತಾರೆ, ತಂದೆ ರಾಯರು ಕ್ಷಮಿಸ್ತಾರೆ. ಒಬ್ಬೊಬ್ಬರು ಬಾಯಲ್ಲಿ ಒಂದೊಂದು ಥರ ಮಾತನ್ನೋದು ಅಲ್ಲಿ ಬರ್ತಿರುತ್ತೆ. ಏಕೆ ಅಂತಂದರೆ ರಾಯರು ಸನ್ನಿಧಾನಕ್ಕೆ ಹೋಗೋದೇ ಒಂದು ಪವಾಡ, ರಾಯರು ಆಶೀರ್ವಾದ ಮಾಡ್ತಾರೆ ಅನ್ನೋದು ಸಹ ಅದೇ ರೀತಿ ಒಂದು ಪವಾಡನೇ. ರಾಯರನ್ನ ನಾವು ಬಲವಾಗಿ ನಂಬ್ತು ಅಂತಂದರೆ ಖಂಡಿತ ಅವ್ರಿಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ. ಯಾರಿಗೂ ಅಷ್ಟೇ ನಿರಾಸೆ ಅನ್ನೋದು ಮಾಡೋದಿಲ್ಲ. ನಾವು ಜೀವನದಲ್ಲಿ ಹಲವಾರು ತಪ್ಪನ್ನು ಮಾಡ್ತೀವಿ, ಸರಿನೂ ಮಾಡ್ತೀವಿ. ಅದು ನಮ್ಗೆ ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ ಅದೆಲ್ಲ ರಾಯರು ಪಾದಕ್ಕೆ ಹಾಕ್ಬಿಡ್ಬೇಕು. ತಂದೆ ನಾನು ಗೊತ್ತಿದ್ದು ತಪ್ಪು ಮಾಡ್ತೀನೋ ಗೊತ್ತಿಲ್ಲದೆ ಮಾಡ್ತೀನೋ ಎಲ್ಲ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಭಗವಂತ. ನಾವು ಮನುಷ್ಯರು ತಪ್ಪು ಮಾಡ್ತೀವಿ, ನೀವು ದೊಡ್ಡವರು, ದೇವ್ರುಗಳು, ನೀವು ಕ್ಷಮಿಸ್ಬೇಕು ನಮ್ಮನ್ನು ಅಂತ ನಾವು ಕಣ್ಮುಚ್ಚಿ ನಾವು ತಂದೆ ಮುಂದೆ ನಿಂತ್ಕೊಂಡು ನಾವು ಪ್ರಾರ್ಥನೆ ಅಂತಂದರೆ ನಾವು ಮಾಡಿದ್ದಂಥ ಪಾಪ ಕರ್ಮ ಏನೇ ಇರಲಿ ಎಲ್ಲವನ್ನು ಅಷ್ಟೇ ತೊಳೆದಾಕ್ಬಿಡ್ತಾರೆ ಭಗವಂತ. ಏಕೆ ಅಂತಂದರೆ ಅವರು ಸಂಸಾರಿಕರಾಗಿದ್ದಂಥವ್ರು. ಈಗ ಸಂಸಾರಿಕರಾಗಿಲ್ಲ ಅಂತಂದರೆ ಅವರು ಯತಿಗಳಾದರು ಅಂತಂದರೆ ಆ ಜಾಗದಲ್ಲಿ ಯಾವುದೇ ಒಂದು ತಪ್ಪು ಆಗಲಿ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ರಾಯರು ಸಂಸಾರನ ಬಿಟ್ಟು ಅವರು ಸನ್ಯಾಸತ್ವ ತಗೊಂಡಂಥವ್ರು. ಸಂಸಾರದ ಬಗ್ಗೆ ಎಲ್ಲವೂ ಸಹ ಗೊತ್ತು, ಹೆಂಡತಿ ಮಕ್ಕಳು ಇದ್ದಾರೆ, ಅವ್ರಿಗೆ ಸಂಸಾರ ಇತ್ತು, ಅದನ್ನೆಲ್ಲ ಬಿಟ್ಟು ಅವರು ಸನ್ಯಾಸತ್ವ ತಗೊಂಡಿದ್ದಂಥದ್ದು. ಹಾಗಾಗಿ ಕೆಲವೊಂದು ತಪ್ಪುಗಳು ಅಲ್ಲಿ ನಡೆದ್ರು ಸಹ ರಾಯರು ಕ್ಷಮಿಸ್ತಾರೆ ಅನ್ನೋ ಮಾತನ್ನು ಸಹ ನಾನು ಕೆಲವರಿಂದ ಕೇಳಿಪಟ್ಟೆ ನಾನು. ಏಕೆಂತಂದರೆ ನಾವು ರಾಯರು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಮನೆಯಲ್ಲಾಗಿರ್ಬೋದು ಇಲ್ಲ ರಾಯರ ಮಠದಲ್ಲಾಗಿರ್ಬೋದು ನಾವು ಭಯ ಭಕ್ತಿಯಿಂದ ನಾವು ಮಾಡ್ತಾ ಹೋಗ್ತೀವಿ. ಆದರೂ ಕೆಲವೊಂದು ತಪ್ಪು ನಮ್ಗೆ ಗೊತ್ತಿಲ್ದಿರ ನಾವು ತಪ್ಪು ಮಾಡಿಬಿಡ್ತೀವಿ. ಆ ತಪ್ಪನ್ನೆಲ್ಲ ರಾಯರು ಕ್ಷಮಿಸ್ತಾರೆ. ರಾಯರು ಇದನ್ನೆಲ್ಲ ಹೊಟ್ಟೆಗೆ ಹಾಕೋತಾರೆ. ಅವರು ಸನ್ಯಾಸಿ ಆಗೋದಕ್ಕೆ ಮುಂಚೆ ಅವರು ಸಂಸಾರಿಕರು ಆಗಿದ್ದಂಥದ್ದು. ಹಂಗಾಗಿ ರಾಯರಿಗೆ ಎಲ್ಲವೂ ಸಹ ಗೊತ್ತು. ಹೆಣ್ಣಿಂದ ಆಗೋವಂಥ ತೊಂದರೆಗಳಾಗಿರ್ಬೋದು ಇಲ್ಲ ಮನುಷ್ಯರು ಮಾಡೋ ತಪ್ಪು ಆಗಿರ್ಬೋದು ಎಲ್ಲವೂ ಸಹ ರಾಯರಿಗೆ ಗೊತ್ತಿರುತ್ತೆ. ಹಂಗಾಗಿ ಮಾಡಿದ್ದಂಥ ತಪ್ಪನ್ನು ರಾಯರು ಕ್ಷಮಿಸ್ತಾರೆ. ಆದರೆ ನಾವು ಗೊತ್ತಿದ್ದು ತಪ್ಪು ಮಾಡೋದಕ್ಕೆ ಹೋಗ್ಬಾರ್ದು. ಗೊತ್ತಿಲ್ದಿರ ಏನಾದರೂ ಒಂದು ತಪ್ಪಾಯಿತು ಅಂತಂದರೆ ತಪ್ಪನ್ನು ಕ್ಷಮಿಸ್ತಾರೆ ಅನ್ನೋ ಮಾತನ್ನು ನಾನು ಕೆಲವು ಜನದಿಂದ ಕೇಳಿ ತಿಳ್ಕೊಂಡೆ. ನಾವು ಮನೆಯಲ್ಲಿ ರಾಯರ ಪೂಜೆ ಮಾಡಬೇಕಾದ್ರೆ ಬುಧವಾರ ಹಿಂದಿನ ದಿವಸನೇ ಎಷ್ಟೆಲ್ಲ ನಾವು ತಯಾರಿ ಮಾಡ್ಕೋತೀವಿ, ನಾವು ಎಷ್ಟು ಕ್ಲೀನಿಂಗ್ ಇಂದ ಮಾಡ್ತೀವಿ ನಾವು. ಏಕೆ ಅಂತಂದರೆ ರಾಯರು ಮಡಿ ಮೈಲಿಗೆ ಇದನ್ನೆಲ್ಲ ನೋಡೋ ಅಂಥವ್ರು ಅಂತಂದ್ಬಿಟ್ಟು ಬುಧವಾರ ಆದಷ್ಟು ನಾವು ಮಡಿಯಿಂದ ಎಲ್ಲವನ್ನು ಸಹ ಮನೆ ಆಗಿರ್ಬೋದು ಇಲ್ಲ ಒಂದು ದೇವ್ರ ಮನೆ ಆಗಿರ್ಬೋದು ಎಲ್ಲವನ್ನು ಸಹ ಕ್ಲೀನ್ ಮಾಡ್ಕೋತೀವಿ ನಾವು. ಗುರುವಾರ ನಾಳೆ ಬೆಳಗ್ಗೆ ರಾಯರ ಪೂಜೆ ಮಾಡಬೇಕು ಅಂತ. ಆದರೆ ಅಲ್ಲಿ ಹೇಳೋವಂಥ ಜನ ನೋಡಿದ್ರೆ ಏಕೆ ರಾಯರು ಸಂಸಾರಿಕರಾಗಿದ್ದಂಥದ್ದಲ್ವ, ರಾಯರಿಗೆ ಗೊತ್ತಿಲ್ಲದಿರೋದೇನಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಅಲ್ಲಿ ಅಂಗಡಿಗಳಿರುತ್ತಲ್ಲ, ಅಂಗಡಿಗಳವ್ರನ್ನ ನಾನು ಸುಮಾರು ಜನ ಲೇಡೀಸ್ನ ಕೇಳಿದೆ, ನೀವು ರಾಯರು ಫೋಟೋ ಇಲ್ಲೆಲ್ಲ ಇಡ್ತೀರಾ, ಇಲ್ಲೇ ಚಪ್ಪಲಿ ಬಿಡ್ತೀರಾ, ಮತ್ತು ನೀವು ಅಂಟು ಮುಂಟಾದರೆ ನೀವು ಅಲ್ಲಿ ಬರೋದಿಲ್ವ, ನೀವು ರಾಯರ ಫೋಟೋ ಎಲ್ಲ ಮಾರೋದಕ್ಕೆ ನೀವು ಲೇಡೀಸ್ ಇರ್ತೀರಲ್ಲ ಅಂತ ನಾನು ಕೇಳಿದೆ ನಾನು. ಏಕೆ ಅಂತಂದರೆ ನಾವು ಇಲ್ಲಿ ಪಾಲಿಸೋದಕ್ಕಿಂತ ಹೆಚ್ಚಾಗಿ ರಾಯರು ಇರೋವಂಥ ಜಾಗದಲ್ಲಿ ಯಾವ ರೀತಿ ಇದನ್ನೆಲ್ಲ ಪಾಲಿಸ್ತಾರೆ ಅನ್ನೋ
ಒಂದು ಕುತೂಹಲ ಇತ್ತು, ಯಾರನ್ನಾದರೂ ನಾನು ಕೇಳಲೇಬೇಕು ಅನ್ನೋದೊಂದು ಇದ್ದಿತ್ತು. ಹಾಗಾಗಿ ಅಂಗಡಿಗಳಲ್ಲಿ ನಾನು ಹೋದಾಗ ಲೇಡೀಸ್ ಇರೋರಲ್ಲ ಅಂಥವ್ರನ್ನ ನಾನು ಕೇಳ್ಪಟ್ಟೆ. ಅವ್ರ ಬಾಯಲ್ಲಿ ಬಂದಿದ್ದಂಥ ಮಾತಿದು. ಏಕೆ ರಾಯರು ಎಲ್ಲವನ್ನು ಸಹ ಕ್ಷಮಿಸ್ತಾರೆ, ಎಲ್ಲವನ್ನು ಸಹ ದೂರ ಮಾಡ್ತಾರೆ. ರಾಯರು ಸಂಸಾರಿಕರಾಗಿದ್ದಂಥದ್ದು, ಹಂಗಾಗಿ ಅವ್ರಿಗೆಲ್ಲವೂ ಸಹ ಗೊತ್ತಿರುತ್ತೆ. ಈಗ ನಾವು ಅಂಟು ಮುಂಟು ಆಯಿತು ಅಂತಂದರೆ ನಾವು ಮನೆಯಲ್ಲಿ ಇರೋಕ್ಕಾಗುತ್ತಾ? ವ್ಯಾಪಾರ ಮಾಡೋ ಅಂಥವ್ರು ಬಂದು ಇಲ್ಲಿ ವ್ಯಾಪಾರ ಮಾಡಲೇಬೇಕು, ಅದೆಲ್ಲ ನಾವು ನೋಡೋಕ್ಕೆ ಹೋಗೋದಿಲ್ಲ ಅಂತ ಅವರು ಹೇಳಿದ್ದಂಥದ್ದು. ಆವಾಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ನಾವು ರಾಯರು ಅಂದರೆ ಭಯ ಭಕ್ತಿ ನೇಮ ನೀತಿ ಶ್ರದ್ಧೆ ಭಕ್ತಿಯಿಂದ ಅಂಟು ಮುಂಟು ಮಡಿ ಮೈಲಿಗೆಯಿಂದ ನಾವು ರಾಯರು ಪೂಜೆ ಮಾಡ್ತೀವಿ. ಆದರೆ ಅಲ್ಲಿ ಮಂತ್ರಾಲಯದಲ್ಲಿ ಇದನ್ನ ಯಾವುದನ್ನು ಅಷ್ಟೇ ಅವರು ನೋಡೋದಿಲ್ಲ ಅಂತ ಅವರು ಹೇಳಿದ್ದು ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಯಿತು. ನಾನು ರಾಯರ ಮುಂದೆ ನಿಂತ್ಕೊಂಡು ಕೇಳಿದ್ದೆ ಅಂಥದ್ದು, ಅಪ್ಪ ಎಲ್ಲ ಕಡೆಯೂ ಹೆಂಗಸ್ರು ಅನ್ನೋದು ಬಂದೇ ಬರ್ತಾರೆ, ಆದರೆ ಕೆಲವು ತಪ್ಪುಗಳು ನಡೆಯುತ್ತೆ ಅಲ್ಲಿ. ಕೆಲವರು ಅಲ್ಲಿ ಬಂದ ಮೇಲೆ ಅಂಟು ಮುಂಟಾಗೋದಾಗಿರ್ಬೋದು, ಏನೇ ಒಂದು ಆಗೋದಾಗಿರ್ಬೋದು, ಹಾಗೆ ಆಗ್ತಾರೆ. ಏಕೆ ಅಂತಂದರೆ ನಮ್ಗೆ ಇದೇ ದಿನ ಇದೇ ಡೇಟು ಅನ್ನೋದು ಸಹ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಬಂದಮೇಲೆ ಆಗ್ಬೋದು, ಬರೋದಕ್ಕೆ ಮುಂಚೆನೂ ಬರಬೇಕಾದ್ರೆ ಜರ್ನಿ ಮಾಡಬೇಕಾದ್ರೂ ಆಗ್ಬೋದು. ಈ ಥರ ಎಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಆವಾಗ ಏನು ಮಾಡ್ತಾರೆ ಅಂತಂತನೂ ಸಹ ನಾನು ವಿಚಾರಿಸ್ತಾ ಹೋದಾಗ ಅಲ್ಲಿ ಜನ ಹೇಳಿದ್ದಂಥದ್ದು ಏನು ದೋಷ ಇರೋದಿಲ್ಲ, ಎಲ್ಲ ಭಗವಂತ ಅವ್ರ ಪಾದಕ್ಕೆ ಹಾಕೋತಾನೆ. ಆದರೆ ಏನೇ ಒಂದು ತಪ್ಪಾಗಲಿ ನಾವು ಗೊತ್ತಿದ್ದು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು, ಗೊತ್ತಿಲ್ದಿರ ಆದರೆ ಎಲ್ಲವನ್ನು ಸಹ ಭಗವಂತ ಅವ್ರ ಪಾದಕ್ಕೆ ಹಾಕೋತಾನೆ ಅಂತ ಅಲ್ಲಿರುವಂಥ ಜನ ಹೇಳಿದಾಗ ನನಗೆ ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ಇದೇ ರೀತಿ ನಾವು ರಾಯರ ಮಠಕ್ಕೆ ಹೋಗೋಕ್ಕೆ ಹಿಂದಿನ ದಿವಸ ನಾವು ಪೂಜೆ ಮಾಡ್ತೀವಲ್ಲ, ಆವಾಗ ಏನಾದರೂ ಡೇಟ್ ಪ್ರಾಬ್ಲಮ್ ಬಂದಾಗ ಇಷ್ಟು ನಾವು ಮನಸ್ಸಿನಲ್ಲಿ ನೋವಿಟ್ಕೋತೀವಿ. ರಾಯರು ಪೂಜೆ ಮಾಡೋಕ್ಕಾಗ್ಲಿವಲ್ಲ, ರಾಯರ ಮಠಕ್ಕೆ ಹೋಗೋಕ್ಕಾಗ್ಲಿವಲ್ಲ ಅಂತ ನಾವು ಮನಸ್ಸಿನಲ್ಲೇ ಅಳ್ತೀವಿ, ನಾವು ಕಣ್ಣೀರು ಹಾಕ್ತೀವಿ ನಾವು ರಾಯರ ಮುಂದೆ ನಿಂತ್ಕೊಂಡು. ಆದರೆ ನಾವು ಎಷ್ಟು ರಾಯರನ್ನ ನಂಬ್ತೀವೋ ಅಷ್ಟು ನಮ್ಮ ಜೊತೆಗಿರ್ತಾರೆ. ನಾವು ಇದನ್ನೆಲ್ಲ ಪಾಲಿಸಲೇಬೇಕು ನಾವು. ಏಕೆ ಅಂತಂದರೆ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಮಡಿ ಮೈಲಿಗೆ ಇಲ್ದಿರ ನಾವು ಮಾಡೋ ಅಂಥದ್ದು ಅಲ್ಲ. ಕೆಲವೊಂದನ್ನ ರಾಯರು ಕ್ಷಮಿಸ್ತಾರೆ, ಗೊತ್ತಿಲ್ದಿರ ಮಾಡೋದನ್ನ ಕ್ಷಮಿಸ್ತಾರೆ, ಗೊತ್ತಿದ್ದು ಮಾಡೋದಿನ ಖಂಡಿತ ಯಾರನ್ನು ಅಷ್ಟೇ ಕ್ಷಮಿಸೋದಿಲ್ಲ ರಾಯರು. ಇದ್ರ ಅನುಭವನೂ ಸಹ ಆಗಿದೆ. ಏಕೆ ಅಂತಂದರೆ ನಾವು ಬೇರೆ ದೇವಸ್ಥಾನಗಳಿಗೆ ಹೋದಾಗ ಯಾವುದೇ ದೇವಸ್ಥಾನಕ್ಕಾಗಲಿ ಮಡಿ ಮೈಲಿಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಕೆಲವೊಂದು ದೇವರು ಇದನ್ನೆಲ್ಲ ನೋಡ್ತಾರೆ, ಕೆಲವೊಂದು ದೇವ್ರುಗಳು ಅಷ್ಟೇ ಕ್ಷಮಿಸೋದಿಲ್ಲ. ಆ ಥರ ಒಂದು ತಪ್ಪಾಡಿದಾಗ ಕ್ಷಮಿಸೋದಿಲ್ಲ. ಅದ್ರ ಅನುಭವವನ್ನು ಸಹ ಕೆಲವ್ರಿಗೆ ಆಗಿರುತ್ತೆ. ಅವ್ರು ಹೇಳಿದ್ರು, ಈಗ ತಿರುಪತಿನಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ, ಅಲ್ಲಿ ಲೇಡೀಸ್ ಕೆಲಸ ಮಾಡ್ತಾರೆ, ಅಂಥವರೆಲ್ಲ ಏನಾದರೂ ಅಂಟು ಮುಂಟಾದರೆ ಅವ್ರು ಬರೋದಿಲ್ವಾ? ಅಲ್ಲಿಗೆ ಬಂದೇ ಬರ್ತಾರೆ. ಅಲ್ಲಿ ಅವ್ರ ಕೆಲಸ ಏನೋ ಅದನ್ನು ಮಾಡಲೇಬೇಕು ಅವರು. ಈಗ ಏನೋ ಒಂದು ಅಂಟು ಮುಂಟ ಅದೇ ಅಂದ್ಬಿಟ್ಟು ಅವರು ಕೆಲಸಕ್ಕೆ ರಜೆ ಹಾಕೋಕ್ಕಾಗೋದಿಲ್ಲ. ಅಲ್ಲೆಲ್ಲ ಓಡಾಡ್ತಾರೆ. ಅಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಎಲ್ಲೆಲ್ಲಿಂದನೋ ಸಾವಿರಾರು ಜನ ಬರ್ತಾರೆ. ಅಂಥವ್ರನ್ನೆಲ್ಲ ಮುಡಿಸ್ಕೊಳ್ಳೇಬೇಕಾಗುತ್ತೆ. ಅಂಥವ್ರನ್ನೆಲ್ಲೂ ಸಹ ದೇವಸ್ಥಾನಕ್ಕೆ ಹೋಗೋರ ಮೇಲೆ ಬೀಳುತ್ತೆ. ಅದನ್ನೆಲ್ಲ ಭಗವಂತ ನೋಡ್ಕೋತಾನೆ. ಇದನ್ನೆಲ್ಲ ದೇವರೇ ಸೃಷ್ಟಿ ಮಾಡಿರೋದಲ್ವ. ಹಾಗಾಗಿ ಗೊತ್ತಿಲ್ದಿರೋ ಆಗೋ ತಪ್ಪನ್ನು ಭಗವಂತ ಕ್ಷಮಿಸ್ತಾನೆ ಅಂತನ್ನೋ ಮಾತನ್ನು ಸಹ ನಾನು ಕೆಲವು ಜನದಿಂದ ಕೇಳ್ಪಟ್ಟೆ. ಏಕೆಂತಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಲ್ಲಿ ಬಗ್ಗೆ ತಿಳ್ಕೊಳ್ಳೋ ಅಂಥ ಕುತೂಹಲ ನನಗೆ. ನಾನು ಸತಿ ಹೋದಾಗ ನಾನು ರಾಯರನ್ನ ಅಷ್ಟುದಾಗಿ ನಂಬ್ತಿರ್ಲಿಲ್ಲ. ಮೊದಲದಾಗಿ ರಾಯರನ್ನ ಅವಾಗ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಆವಾಗ ರಾಯರು ಪೂಜೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದಂಥದ್ದು. ಹಾಗಾಗಿ ಅವಾಗ ಯಾರನ್ನೂ ಅಷ್ಟೇ ನಾನು ತಿಳ್ಕೊಳ್ಳೋ ಕುತೂಹಲ ನನಗಿರಲಿಲ್ಲ. ಈ ಸತಿ ಬಲವಾಗಿ ನಾನು ರಾಯರು ನಂಬಿದ್ದೀನಿ, ರಾಯರು ನನಗೆಲ್ಲ ಅನುಗ್ರಹ ಮಾಡ್ತಿದ್ದಾರೆ ಅಂತ ಒಂದು ನನಗಿದಿತ್ತು, ನನಗೆ ನಂಬಿಕೆ ಇತ್ತು ರಾಯರ ಮೇಲೆ. ಹಾಗಾಗಿ ಅಲ್ಲಿ ಹೇಗೆ ಏನು ಅನ್ನೋದು ತಿಳ್ಕೊಬೇಕಾಗಿತ್ತು. ಹಾಗಾಗಿ ಒಂದು 4-5 ಅಂಗಡಿನಲ್ಲಿ ಸಹ ಲೇಡೀಸ್ನ ನಾನು ವಿಚಾರಿಸ್ದೆ. ಅವ್ರ ಬಾಯಲ್ಲಿ ಬಂದಿದ್ದಂಥ ಮಾತಿದು. ಕಷ್ಟದಲ್ಲಿರೋರ ಜನದ ಎದುರುಗಡೆನೆ ರಾಯರು ಇರೋವಂಥದ್ದು. ಯಾರಿಗೆ ತುಂಬ ಕಷ್ಟ ಇದೆಯೋ, ಮನೆ ಪರಿಸ್ಥಿತಿ ಆಗಿರ್ಬೋದು, ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದಾಗಿರ್ಬೋದು, ಎಲ್ಲವನ್ನು ಸಹ ರಾಯರು ದೂರ ಮಾಡ್ತಾರೆ. ರಾಯರು ನಾನು ನೋಡೋದೇ ಒಂದು ಭಾಗ್ಯ, ರಾಯರು ಮಠಕ್ಕೆ ಹೋಗೋದೇ ಒಂದು ಭಾಗ್ಯ. ಆದರೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ರಾಯರು ಅನುಗ್ರಹ ಮಾಡಬೇಕು. ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗೋದಿಲ್ಲ. ನಾನು ಸುಮಾರು ಸತಿ ಹೋಗಬೇಕು ಅಂತ ಅಂದ್ಕೊಂಡೆ, ಆದರೆ ಆ ಟೈಮ್ಗೆ ಅಲ್ಲಿ ಹೋಗೋದಕ್ಕೆ ಆಗ್ತಿರಲಿಲ್ಲ. ನಾನು ಅಂದ್ಕೊಳ್ದೇ ಇರೋವಂಥ ಟೈಮ್ಗೆ ಕರೆಸ್ಕೊಂಡ್ರು ರಾಯರು. ಗುರುವಾರ ನಾನು ಹೊನ್ನವ್ವ ಮಠಕ್ಕೆ ಹೋಗಿದ್ದು ಬಂದೆ. ನಾನು ಬಂದು 10-11 ಗಂಟೆಗೆ ನನಗೆ ಹೋಗೋಣ ಅಂತ ಮನಸ್ಸು ಕೊಟ್ಟಿದ್ದಂಥದ್ದು. ನಮಗೆ ದಾರಿ ಮಾಡಿಕೊಟ್ರು ರಾಯರು. ನಾವು ಹೋಗಬೇಕು ಅಂತ ಅಂದ್ಕೊಂಡಾಗ ಹೋಗೋಕ್ಕಾಗೋದಿಲ್ಲ. ಅವರು ಅನುಗ್ರಹ ಇರಬೇಕು, ಅವ್ರ ಅಪ್ಪಣೆ ಇರಬೇಕು ಅವ್ರ ಸನ್ನಿಧಾನಕ್ಕೆ ಕಳಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಾನು ರಾಯರನ್ನ ಬಲವಾಗಿ ನಂಬಿದ್ದೀನಿ. ನೀವು ಯಾವಾಗ ಕರ್ಸ್ಕೊತೀರೋ ಆವಾಗ ನಾನು ಬರ್ತೀನಿ ತಂದೆ. ನಾನು
ಪ್ರತಿ ಸತಿನೂ ನಾನು ನಿನ್ನ ಮಠಕ್ಕೆ ಬರಬೇಕು ಮತ್ತು ನಿನ್ನ ಮಂತ್ರಾಲಯಕ್ಕೆ ಬರಬೇಕು. ನಾನು ಒಂದು ಸತಿ ಅಲ್ಲ, ವರ್ಷಕ್ಕೆ ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿನೂ ನೀನು ಅನುಗ್ರಹ ಮಾಡಿದ್ರೆ ಖಂಡಿತ ನಾನು ಬರ್ತೀನಿ ಭಗವಂತ. ನೀನು ನೋಡಬೇಕು, ನಿನ್ನ ದರ್ಶನ ಮಾಡಬೇಕು, ನಿನ್ಗೆ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕಬೇಕು. ನಾವಿಲ್ಲಿ ರಾಯರ ಮಠದಲ್ಲಿ ನಾವು ವಾರ ದೀಪ ಬೆಳಗ್ತೀವಿ, ಹೆಜ್ಜೆ ನಮಸ್ಕಾರ ಹಾಕ್ತೀವಿ. ಆದರೆ ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ ನಮ್ಮ ಕೋರಿಕೆನೆಲ್ಲ ಭಗವಂತನ ಪಾದಕ್ಕೆ ಹಾಕ್ಬಿಟ್ರೆ ಖಂಡಿತ ಅವ್ರ ಜೊತೆಯಲ್ಲಿದ್ದು ಅವ್ರಿಗೂ ಅನುಗ್ರಹ ಮಾಡೇ ಮಾಡ್ತಾರೆ. ನಾವು ಮುಂಚೆ ಥರ ರಾಯರ ಮಠಕ್ಕೆ ಮತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ವಲ್ಲ, ಆ ಥರ ಇವಾಗ ಹೋಗೋಕ್ಕಾಗೋದಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಅದು ಇವಾಗ ರಜಾ ಇದೆಯಲ್ವ ಮಕ್ಕಳಿಗೆ, ಹಂಗಾಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗಲಿ, ಉರುಳು ಸೇವೆ ಮಾಡೋದಕ್ಕಾಗಲಿ ಆಗೋದಿಲ್ಲ. ತುಂಬಾ ಜನ ಇದ್ದಾರೆ. ದರ್ಶನವೂ ಅಷ್ಟೇ, ಮುಂಚೆ ಥರ ಎಲ್ಲ ದರ್ಶನವೂ ಅಷ್ಟೇ ಆಗೋದಿಲ್ಲ. ತುಂಬಾ ಕ್ಯೂ ಸಿಸ್ಟಮ್ ಇದೆ. ದೇವರು ನೋಡೋದಕ್ಕೂ ಆಗೋದಿಲ್ಲ, ಅಷ್ಟು ಜನ ಅನ್ನೋದಿರ್ತಾರೆ. ನಾವು ಅಷ್ಟು ನುಗ್ಗಲಲ್ಲಿ ರಾಯರನ್ನು ನೋಡ್ಕೊಂಡು ಬರ್ತೀವಿ. ಏನಕ್ಕೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಕೆಲಸ ಕಾರ್ಯದೆಲ್ಲ ಬಿಟ್ಟು ನನ್ನ ತಂದೆ ರಾಯರು ನೋಡಬೇಕು, ಅವರು ಇರೋವಂಥ ಜಾಗ ನೋಡಬೇಕು, ಅವರು ಇರೋ ಸ್ಥಳದಲ್ಲಿ ನಾವು ನಮ್ಮ ಕೋರಿಕೆನೆಲ್ಲ ಅವ್ರ ಪಾದಕ್ಕೆ ಹಾಕಬೇಕು ಅಂತಲೇ ನಾವು ಹೋಗೋವಂಥದ್ದು. ಖಂಡಿತ ಅಲ್ಲಿ ಯಾರು ಹೋಗ್ತಾರೋ ಅವ್ರಿಗೆಲ್ರಿಗೂ ಅನುಗ್ರಹ ಮಾಡೇ ಮಾಡ್ತಾರೆ. ನೀವಿನ್ನು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕೆ ತಂದೆ ಸಾಧ್ಯ ಮಾಡಿಕೊಟ್ಟಿಲ್ಲ, ನೀವು ಮನೆಯಲ್ಲೇ ರಾಯರ ಹತ್ರ ಒಂದು ಬೇಡಿಕೆ ಇಡಿ, ನನ್ನ ಆದಷ್ಟು ಬೇಗ ಮಂತ್ರಾಲಯಕ್ಕೆ ಕರ್ಸ್ಕೊಳ್ಳಿ ಭಗವಂತ, ನಿಮ್ಮ ಸೇವೆ ಮಾಡಬೇಕು, ನಿಮ್ಮ ದರ್ಶನ ಮಾಡಬೇಕು ಅಂತ ನಾವು ಮನಸ್ಸಿನಲ್ಲೇ ಕೇಳ್ಕೊಂಡ್ರೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ನಿಮ್ಮ ಕಷ್ಟನೆಲ್ಲ ದೂರ ಮಾಡಲಿ ಅಂತ ನಾನು ರಾಯರ ಹತ್ರ ನಾನು ಕೇಳಿಕೊಂಡು ಬಂದೆ. ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.